ಈ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಲಕ್ಕುಂಡಿಯಲ್ಲಿ ನಿಧಿ ಕೊಟ್ಟ ಕುಟುಂಬಕ್ಕೆ ಮನೆಯ ಭರವಸೆ ನೀಡಲಾಗಿದೆ. ಟಿವಿ9 ವರದಿ ಬಳಿಕ ಸರ್ಕಾರ ಕಸ್ತೂರಬಾ ರೀತಿ ಕುಟುಂಬಕ್ಕೆ ಮನೆ ಕಟ್ಟಿಕೊಡುವ ಭರವಸೆ ನೀಡಿದೆ. ಲಕ್ಕುಂಡಿಗೆ ಭೇಟಿ ನೀಡಿ ಮನೆ ಹಾಗೂ ಜಾಗ ಕೊಡುವ ಭರವಸೆ ನೀಡಿದ್ದಾರೆ. ಇದೇ ವೇಳೆ ಕಸ್ತೂರಬಾ ರೀತಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಪ್ರಾಮಾಣಿಕವಾಗಿ ನಿಧಿ ಒಪ್ಪಿಸಿದ್ದಕ್ಕೆ ಎಚ್.ಕೆ. ಪಾಟೀಲ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನೀನು ಟಿವಿಯಾಗಿ ಹೇಳಿದ್ದು ಕೇಳಿ, ನಿನ್ನ ಮೊಮ್ಮಗ ಒಂದು ಜಾಗನೂ ಕೊಡ್ತೀನಿ, ಒಂದು ಮನಿನೂ ಹಾಕಿಕೊಡ್ತೀನಿ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಹಸ್ತಾಂತರಿಸಿದ ಬಾಲಕ ಪ್ರಜ್ವಲ್ಗೆ ಉಚಿತ ಶಿಕ್ಷಣ ಭರವಸೆ ನೀಡಲಾಗಿದೆ. ಟಿವಿ9 ವರದಿ ಬೆನ್ನಲ್ಲೇ ಉಚಿತ ಶಿಕ್ಷಣ ಘೋಷಣೆ ಮಾಡಲಾಗಿದೆ. ಪಿಯುಸಿವರೆಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು ಎಂದು ಬಿಎಚ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಏನು ಈ ಪ್ರಜ್ವಲ್ ರೀತಿ ಎನ್ನುವ ಪ್ರಾಮಾಣಿಕ ಹುಡುಗ ನಮ್ಮ ಲಕ್ಕುಂಡಿ ಗ್ರಾಮದ ಪ್ರತಿಷ್ಠಿತ ಬಿಎಚ್ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರೌಢಶಾಲೆಯ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ನಿನ್ನೆ ನಾವೆಲ್ಲ ಆಡಳಿತ ಮಂಡಳಿಯವರು ಸೇರಿ ಅವನಿಗೆ ಸನ್ಮಾನಿಸಿ ಅವನು ಏನು ನಮ್ಮ ಮಹಾವಿದ್ಯಾಲಯದಲ್ಲಿ ಏನು PUC ಸೆಕೆಂಡ್ ಇಯರ್ ತನಕ ಇದೆ ಅವನಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ನಿಧಿ ಪತ್ತೆಯಾದ ಜಾಗ ವಶಪಡಿಸಿಕೊಳ್ಳುವುದು ಅನಿವಾರ್ಯ ಎಂದು ಗದಗ ಡಿಸಿ ಶ್ರೀಧರ್ ಸ್ಪಷ್ಟಪಡಿಸಿದ್ದಾರೆ. ಅನಿವಾರ್ಯ ಬಂದ್ರೆ ಸಂತ್ರಸ್ತರಿಗೆ ಪರ್ಯಾಯ ವ್ಯವಸ್ಥೆ ಆಗುತ್ತೆ. ಅವರ ಸತ್ಯವಂತಿಕೆಗೆ ಬೇರೆ ರೀತಿ ಪರಿಹಾರ ಕೊಡ್ತೀವಿ. ಪುರಾತತ್ವ ಇಲಾಖೆ ತನಿಖೆ ಮಾಡಲಿ, ರಿಪೋರ್ಟ್ ಕೊಡಲಿ. ಸರ್ಕಾರದ ಗಮನಕ್ಕೆ ತಂದು ಒಂದು ವಾರದಲ್ಲಿ ಪರ್ಯಾಯ ವ್ಯವಸ್ಥೆ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಶ್ರೀಧರ್ ಹೇಳಿದರು. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ ಗ್ರಾಮದಲ್ಲೇ ಮತ್ತಷ್ಟು ವಸ್ತುಗಳು ಪತ್ತೆಯಾಗಿವೆ. ಪುರಾತನ ವಸ್ತುಗಳಾದ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದ ಹಾಗೆ ಹಲವು ವಸ್ತುಗಳು ಪತ್ತೆಯಾಗಿವೆ. ಹಲವು ವರ್ಷಗಳಿಂದ ಬಸಪ್ಪ ಬಡಿಗೇರ ಎನ್ನುವರು ಶೋಧ ನಡೆಸ್ತಾ ಇದ್ರು. ಮಳೆ ಬಂದ ನಂತರ ಗ್ರಾಮದಲ್ಲಿ ಬಸಪ್ಪ ಶೋಧ ನಡೆಸುತ್ತಿದ್ದಾಗ ಪುರಾತನ ವಸ್ತು ಪತ್ತೆಯಾಗಿವೆ. ಪುರಾತನ ವಸ್ತುಗಳನ್ನು ನೋಡಿ ಲಕ್ಕುಂಡಿ ಜನ ಅಚ್ಚರಿಗೊಂಡಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿಯಾಗಿರುವ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಜಾಮೀನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದಿನ ವಾರಕ್ಕೆ ಮುಂದೂಡಿದೆ. ಬೈರತಿ ಬಸವರಾಜ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದು, ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ಪ್ರಕರಣ ಕೈಗೆತ್ತಿಕೊಂಡ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆಯನ್ನ ಮುಂದಿನ ವಾರಕ್ಕೆ ಮುಂದೂಡಿದೆ. ಬಂಧನ ಭೀತಿಯಿಂದಾಗಿ ಬೈರತಿ ಬಸವರಾಜು ಸದ್ಯಕ್ಕೆ ತಲೆಮರೆಸಿಕೊಂಡಿದ್ದಾರೆ. ಜೈ ಬಾಂಗ್ಲಾ ಎಂದು ದೇಶ ವಿರೋಧಿ ಘೋಷಣೆ ಕೂಗಿದ ಮಹಿಳೆಯನ್ನ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಸರ್ಬಾನು ಖಾತೂನ್ ಬಂಧಿತ ಆರೋಪಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹುಲಿಮಂಗಲದ ಪೋಡು ಬಳಿಯ ಶೆಡ್ನಲ್ಲಿ ಈಕೆ ವಾಸವಾಗಿದ್ಲು. ಭಾರತ್ ಮಾತಾ ಕಿ ಜೈ ಘೋಷಣೆ ವೇಳೆ ಇದೇ ಮಹಿಳೆ ಜೈ ಬಾಂಗ್ಲಾ ಅಂತ ಜೈಕಾರ ಹಾಕಿದ್ಲು. ವಿಡಿಯೋ ಆಧರಿಸಿ ಪಶ್ಚಿಮ ಬಂಗಾಳದ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಬಾಂಗ್ಲಾದವರು ಯಾರೂ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಬಾಂಗ್ಲಾದೇಶದವರಿದ್ದಾರೆಂಬ ಆರೋಪಕ್ಕೆ ಸಚಿವರು ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಲಿಸ್ಟ್ ತರಿಸಿಕೊಂಡು ನೋಡಿದ್ದೇವೆ, ಯಾರೂ ಇಲ್ಲ, ಬಾಂಗ್ಲಾದವರಿದ್ದಾರೆ ಅನ್ನೋ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದ್ದಾರೆ. ನೋಡಿ, ನಾನು ಅದನ್ನು ಲಿಸ್ಟನ್ನೇ ತರಿಸ್ಕೊಂಡು ನೋಡಿದ್ದೇನೆ. ಎಲ್ಲಿ ಎಷ್ಟು ಜನ ಅಲ್ಲಿದ್ದರು ಅವರು ಅನ್ನೋದ್ರ ಬಗ್ಗೆ ಲಿಸ್ಟ್ಗಳನ್ನೇ ತರಿಸಿ ನೋಡಿದ್ದೇನೆ. ಅದರಲ್ಲಿ ಯಾವುದೇ ಬಾಂಗ್ಲಾದೇಶಿಗಳಿಲ್ಲ ಅಂಥೇಳಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಅವರು ಬಾಂಗ್ಲಾದೇಶಿಗರಿದ್ದು ಅನ್ನೋ ಮಾತು ಸತ್ಯಕ್ಕೆ ದೂರವಾಗಿರೋದು. ಬೆಂಗಳೂರಿನ ಮಹಿಳಾ ಟೆಕ್ಕಿ ಸಾವು ಪ್ರಕರಣದಲ್ಲಿ ಶಾಕಿಂಗ್ ವಿಚಾರಗಳು ಬಯಲಿಗೆ ಬರ್ತಾ ಇವೆ. ಆರೋಪಿ ಕರ್ನಲ್ ಕುರೈ 2 ತಿಂಗಳಿಂದ ಮಹಿಳೆಯ ಚಲನವಲನ ಗಮನಿಸ್ತಾ ಇದ್ದ. ಓದುವ ನೆಪದಲ್ಲಿ ಬಟ್ಟೆ ತೆಗೆದುಕೊಳ್ಳುವ ನೆಪದಲ್ಲಿ ಟೆರೆಸ್ ಮೇಲೆ ಹೋಗ್ತಿದ್ದ. ಜನವರಿ 3ರಂದು ಮೃತ ಯುವತಿ ಸ್ನೇಹಿತೆಯಲ್ಲಿರುವಂತಹ ಸಮಯ ನೋಡಿಯೇ ಎಂಟ್ರಿ ಆಗಿದ್ದ. ಮೊದಲ ಬಾರಿಗೆ ಮಹಿಳೆ ಮನೆಗೆ ಎಂಟ್ರಿ ಆಗಿದ್ದ. ಇದಕ್ಕೂ ಮೊದಲು ಇಬ್ಬರಿಗೂ ಪರಸ್ಪರ ಯಾವುದೇ ಪರಿಚಯ ಇರಲಿಲ್ಲ. ಬೆಂಗಳೂರಿನ ಟೆಕ್ಕಿ ಸಾವು ಪ್ರಕರಣದ ಆರೋಪಿ ಕರ್ನಲ್ ಕುರೈ ಪೂರ್ವಾಪರದ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ಹಿಂದೆ ಕಾಲೇಜಿನಲ್ಲಿ ಏನಾದರೂ ಈ ರೀತಿ ವರ್ತನೆ ತೋರಿದ್ದ ಅನ್ನೋ ಬಗ್ಗೆ ತನಿಖೆ ನಡೆಸಿದ್ದಾರೆ. ಇನ್ನು ಈ ಆರೋಪಿ ಪ್ರತಿಭಾವಂತನಾಗಿದ್ದ. SSLCಯಲ್ಲಿ 97% ಅಂಕ ಪಡೆದಿದ್ದ. ಪ್ರತಿಷ್ಠಿತ ಇಂಗ್ಲಿಷ್ ಸ್ಕೂಲ್ನಲ್ಲಿ ಓದಿ ಉತ್ತಮ ವಿದ್ಯಾರ್ಥಿ ಎನಿಸಿಕೊಂಡಿದ್ದ. ತಾಯಿ ಕೂಡ ಖಾಸಗಿ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ರು. ಆದರೆ ಮೋಹದ ಬಲೆಗೆ ಬಿದ್ದು ಕೊಲೆಗಾರನಾಗಿ ಜೈಲು ಸೇರಿದ್ದಾನೆ.
ಶಿವಮೊಗ್ಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಎನ್ಇಎಸ್ ಸಂಸ್ಥೆಯ ಪ್ರಾಂಶುಪಾಲನ ವಿರುದ್ಧ ಅದೇ ಕಾಲೇಜಿನ ಅತಿಥಿ ಉಪನ್ಯಾಸಕಿಯೊಬ್ಬರು ಗಂಭೀರ ಆರೋಪ ಮಾಡಿದ್ದಾರೆ. ಶ್ರೀಪಾದ್ ಹೆಗಡೆ, ನಿಮ್ಮ ಜಾತಿಯಲ್ಲಿ ಅನೈತಿಕ ಸಂಬಂಧ ಇಟ್ಟುಕೊಳ್ತಾರೆ, ಇವೆಲ್ಲ ಮಾಮೂಲಿ, ನನ್ ಜೊತೆ ಚೆನ್ನಾಗಿರಿ ಅಂತ ಬೇಡಿಕೆ ಇಟ್ಟಿದ್ದಾನೆ. ಇದಲ್ಲದೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅತಿಥಿ ಉಪನ್ಯಾಸಕಿ ಆರೋಪಿಸಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿ 21 ದಿನ ಕಳೆದ್ರೂ ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ದೂರುದಾರೆ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿರೋ ಪಾಲಿಕೆ ಹೆರಿಗೆ ಆಸ್ಪತ್ರೆಗಳಿಗೆ ಬೀಗ ಜಡಿಯಲಾಗಿದೆ. ನಿರ್ವಹಣೆ ಹಾಗೂ ನವೀಕರಣ ನೆಪದಲ್ಲಿ ಹೆರಿಗೆ ಆಸ್ಪತ್ರೆಗಳನ್ನು ಬಂದ್ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ 27 ಹೆರಿಗೆ ಆಸ್ಪತ್ರೆ ಇದ್ದು, ಈ ಪೈಕಿ 10 ಹೆರಿಗೆ ಆಸ್ಪತ್ರೆಗಳ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಬಂದ್ ಆಗಿ ವರ್ಷವೇ ಕಳೆದ್ರೂ ಪುನರಾರಂಭಕ್ಕೆ ಅಧಿಕಾರಿಗಳು ನಿರಾಸಕ್ತಿ ತೋರಿದ್ದಾರೆ. ಶಾಂತಿನಗರ, ಚಾಮರಾಜಪೇಟೆ, ಗವಿಪುರಂ, ಗುಟ್ಟಹಳ್ಳಿಯಲ್ಲಿ TV9 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಹೆರಿಗೆ ಆಸ್ಪತ್ರೆಗಳು ಬಂದ್ ಆಗಿರೋದು ಬಹಿರಂಗವಾಗಿದೆ. ಕಳೆದ 1 ವರ್ಷದಿಂದ ಈ ಒಂದು ಹೆರಿಗೆ ಆಸ್ಪತ್ರೆ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ. ಸೊ ಸ್ಥಗಿತಗೊಂಡಿದೆ. ಕೇವಲ ನಾರ್ಮಲ್ ಚಿಕಿತ್ಸೆಗಳೇನಿದ್ದಾವೆ, ಜನರಲ್ ಮೆಡಿಸನ್ನು ಇಂಥವು ಮಾತ್ರ ಇಲ್ಲಿ ಲಭ್ಯ ಇದೆ. ಬಟ್ ಆದರೆ ಹೆರಿಗೆ ಆಸ್ಪತ್ರೆ ಕ್ಲೋಸ್ ಆಗಿರೋದ್ರಿಂದ ಸುತ್ತಮುತ್ತ ಇದನ್ನು ನಂಬಿಕೊಂಡಿದ್ದಂಥ ಬಡ ಕುಟುಂಬಗಳು ಈಗ ಸಂಕಷ್ಟಕ್ಕೆ ಸಿಲುಕಿದೆ. ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಪ್ರಕರಣದ ಎಸ್ಐಟಿ ತನಿಖೆ ವರದಿ ಒದಗಿಸುವಂತೆ ಮಹಿಳಾ ಆಯೋಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಇಲ್ಲಿವರೆಗಿನ ತನಿಖಾ ವರದಿ ಮತ್ತು ಪ್ರಗತಿ ವಿವರಗಳನ್ನು ಒದಗಿಸುವಂತೆ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಎಸ್ಐಟಿಯು ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ ವ್ಯಕ್ತಿಯ ಹೇಳಿಕೆಯ ಮಿತಿಯೊಳಗೆ ಉತ್ಖನನಕ್ಕೆ ಮತ್ತು ಆತನ ಹೇಳಿಕೆಗೆ ಮಾತ್ರವೇ ಸೀಮಿತಗೊಂಡಿರುವಂತೆ ಕಂಡುಬರುತ್ತಿದೆ. ಹೀಗಾಗಿ ತನಿಖೆಯ ವರದಿ ಮಹಿಳಾ ಆಯೋಗಕ್ಕೆ ಸಲ್ಲಿಸುವಂತೆ ನಾಗಲಕ್ಷ್ಮಿ ಬಾಯಿ ಸೂಚಿಸಿದ್ದಾರೆ. ಕಷ್ಟಪಟ್ಟು ಬೆಳೆದಿದ್ದ ಅಡಿಕೆ ತೋಟ ಸುಟ್ಟು ಕರಕಲಾಗಿದೆ. ಎದೆ ಎತ್ತರಕ್ಕೆ ಬೆಳೆದಿದ್ದ ಗಿಡಗಳು ಬೆಂದು ಹೋಗಿದ್ದನ್ನ ಕಂಡು ರೈತ ಕುಟುಂಬ ಕಂಗಾಲಾಗಿದೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಮುಷ್ನಾಳ್ ಗ್ರಾಮದಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರಿಂದ ಅಡಿಕೆ ತೋಟ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ರೈತ ಕುಮಾರ್ ನಾಯಕ್ ಎಂಬುವರಿಗೆ ಸೇರಿದ 4 ಎಕರೆಯಲ್ಲಿದ್ದ ಅಡಿಕೆ ಬೆಂಕಿಗೆ ಆಹುತಿಯಾಗಿದೆ. ಕುಮಾರ್ 3 ವರ್ಷದಿಂದ ಅಡಿಕೆ ಗಿಡಗಳನ್ನ ತುಂಬಾ ಕಷ್ಟಪಟ್ಟು ಬೆಳೆಸಿದ್ರು. ಆದರೆ ಜಮೀನಿನಲ್ಲಿ ಮಾಲೀಕ ಇಲ್ಲದ ವೇಳೆ ಕಿಡಿಗೇಡಿಗಳು ತೋಟಕ್ಕೆ ಕೊಳ್ಳಿ ಇಟ್ಟಿದ್ದಾರೆ. ಅಗ್ನಿಶಾಮಕ ದಳ ಬರುವ ವೇಳೆಗೆ ಸಂಪೂರ್ಣವಾಗಿ ಅಡಿಕೆ ಗಿಡಗಳು ಸುಟ್ಟು ಹೋಗಿವೆ. ಶಾಸಕರ ಜೊತೆಯೇ ವಾಗ್ವಾದ, ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ. ಈ ಗೊಂದಲ ಗದ್ದಲಕ್ಕೆ ಕಾರಣವಾಗಿದ್ದು ಅಕ್ರಮ ಮಣ್ಣು ಸಾಗಾಟ. ದಾವಣಗೆರೆ ತಾಲೂಕಿನ ಕಾಡಜ್ಜಿಯಲ್ಲಿ ಅಕ್ರಮ ಮಣ್ಣು ಸಾಗಾಟ ಆರೋಪದಿಂದ ಗ್ರಾಮಸ್ಥರು ಹಾಗೂ ಶಾಸಕ ಬಿಪಿ ಹರೀಶ್ ಮಧ್ಯೆ ವಾಗ್ವಾದ ನಡೆದಿದೆ. ಒಂದು ಹಂತಕ್ಕೆ ಕೈ ಮಿಲಾಯಿಸುವ ಹಂತಕ್ಕೂ ತಲುಪಿತ್ತು. ಅಕ್ರಮವಾಗಿ ಕೆರೆ ಮಣ್ಣು ಸಾಗಾಟ ಮಾಡಲಾಗ್ತಿದೆ ಅಂತ ಬಿಪಿ ಹರೀಶ್ ಗ್ರಾಮಕ್ಕೆ ತೆರಳಿದ್ರು. ಆಗ ಬಿಜೆಪಿ ಎಂಎಲ್ಎ ಬಿಪಿ ಹರೀಶ್ ಅಶ್ಲೀಲ ಪದಬಳಕೆ ಮಾಡಿದ ಆರೋಪ ಕೇಳಿಬಂದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯ ಉಳ್ಳೇನಹಳ್ಳಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಮನೆ ಮುಂದಿದ್ದ ದನದ ಶೆಡ್ ಅನ್ನ ಜೆಸಿಬಿಯಿಂದ ತೆರವುಗೊಳಿಸಲಾಗಿದೆ. ಕಲಾವತಿ ಎಂಬುವರಿಗೆ ಸೇರಿದ ಶೆಡ್ ಅನ್ನ ಅದೇ ಗ್ರಾಮದ ಅರುಣ್, ಚಿಕ್ಕಪ್ಪ ಹಾಗೂ ಯೋಗೇಶ್ ಎಂಬುವರು ಶೆಡ್ ಅನ್ನ ತೆರವುಗೊಳಿಸಿದ್ದಾರೆ. ಅಲ್ಲದೆ ಕಲಾವತಿ ಪುತ್ರ ಮಾರೇಗೌಡನ ಮೇಲೆ ಹಲ್ಲೆ ನಡೆಸಿರೋ ಆರೋಪ ಕೇಳಿಬಂದಿದೆ. ಹಾಲಿನ ಡೈರಿಯ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಶೆಡ್ ಅನ್ನ ಡೆಮಾಲಿಷ್ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಪತ್ನಿಗೆ ವಂಚಿಸಿ ಪ್ರೇಯಸಿ ಜೊತೆ ಚಕ್ಕಂದ ಆಡುವಾಗಲೇ ಟೆಕ್ಕಿಯೊಬ್ಬ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಪತ್ನಿಗೆ ಜಾತಿ ನಿಂದನೆ, ಕಿರುಕುಳ ಆರೋಪದ ಮೇಲೆ ಟೆಕ್ಕಿ ಜೆಡ್ರೆಲಾ ಜಾಕೂಬ್ ಆರೂಪ್ ಎಂಬಾತನನ್ನ ಬಂಧಿಸಲಾಗಿದೆ. ಜಾಕೂಬ್ ಪತ್ನಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಕೆಲಸ ಇಲ್ಲದ ಗಂಡನಿಗೆ ಕೆಲಸ ಬಿಟ್ಟು ಕೊಟ್ಟಿದ್ದಳು. ಒಂದು ಮಗುವಾದ ಬಳಿಕ ಪತ್ನಿಗೆ ಜಾತಿ ನಿಂದನೆ ಮಾಡಿ ಕಿರುಕುಳ ನೀಡಲು ಶುರು ಮಾಡಿದ. ಗರ್ಭಪಾತವಾಗುವಂತೆ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದ.
ಈ ನಡುವೆ ಪತ್ನಿಗೆ ಮೋಸ ಮಾಡಿ ಪರಸ್ತ್ರೀ ಸಹವಾಸ ಬೆಳೆಸಿ ರೀಲ್ಸ್ ಮಾಡುತ್ತಿದ್ದ ಪತ್ನಿ ನೀಡಿದ ದೂರಿನ ಮೇಲೆ ಜೆಡ್ರೆಲಾ ಜಾಕೂಬ್ ಆರೂಪ್ ಬಂಧಿಸಲಾಗಿದೆ. ಬೆಂಗಳೂರಿನ ರಾಗಿಗುಡ್ಡ ಟು ಸಿಲ್ಕ್ ಬೋರ್ಡ್ ಮಾರ್ಗದ ಡಬಲ್ ಡೆಕರ್ ಫ್ಲೈಓವರ್ ಮೇಲೆ ಕಿಡಿಗೇಡಿಗಳು ಪಟಾಕಿ ಹಚ್ಚಿ ಹುಚ್ಚಾಟ ಮೆರೆದಿದ್ದಾರೆ. ತಡರಾತ್ರಿ 4-5 ಜನ ಯುವಕ ಯುವತಿಯರ ಗುಂಪಿನಿಂದ ಈ ಕೃತ್ಯ ನಡೆದಿದೆ. ಈ ಕುರಿತಂತೆ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದೇ ವಿಡಿಯೋ ಆಧರಿಸಿ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಮದ್ಯಕ್ಕಾಗಿ ಬಾರ್ ಕ್ಯಾಷಿಯರ್ಗೆ ಬಂದೂಕಿನಿಂದ ಬೆದರಿಕೆಯೊಡ್ಡಿದ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ. ರೌಡಿ ಶೀಟರ್ ವಾಹಿದ್ ಡಮ್ಮಿ ಬಂದೂಕ್ ತೋರಿಸಿ ಹವಾ ಸೃಷ್ಟಿಸಿದ್ದ ಎನ್ನುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ವಾಹಿದ್ ಹಾಗೂ ಆತನ ಸಹಚರರಾದಂತಹ ಅತೀಕ್ ಖಾನ್ ಸೇರ್ಕೊಂಡು ಡಮ್ಮಿ ಬಂದೂಕನ್ನು ತಯಾರಿಸಿದ್ದಾರೆ. 2 ಮೆಟಲ್ ಪೈಪ್, ಮರದ ಸ್ಟಿಕ್, ಕಪ್ಪು ಬೆಲ್ಟ್ ಬಳಸಿ ಡಬಲ್ ಬ್ಯಾರಲ್ ಬಂದೂಕು ಹೋಲೋ ಬಂದೂಕನ್ನು ತಯಾರಿಸಿದ್ದಾರೆ. ನಂದಗುಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವಂತಹ ರೌಡಿ ಶೀಟರ್ ಸಹಚರ ಅತೀಕ್ ಖಾನ್ ಈ ಬಂದೂಕು ಕಹಾನಿಯನ್ನ ಬೆಚ್ಚಿಟ್ಟಿದ್ದಾನೆ. ತಲೆಮರೆಸಿಕೊಂಡಿರುವ ರೌಡಿ ಶೀಟರ್ ವಾಹಿದ್ ಖಾನ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಜೈಲಿನೊಳಗೆ ಬೀಡಿ ಸಿಗರೆಟ್ ಸೇರಿ ಮಾದಕ ವಸ್ತುಗಳ ಬಂಡಲ್ ಎಸೆಯುವುದಕ್ಕೆ ಬಂದಿದ್ದ 3ರನ್ನ ಬಂಧಿಸಲಾಗಿದೆ. ಕಲಬುರಗಿಯ ಬಸವನಗರದ ಪಿಂಟು, ಅನಿಲ್ ಮತ್ತು ವಿಜಯ್ ಜಾಧವ್ ಬಂಧಿತ ಆರೋಪಿಗಳು. ನಿನ್ನೆ ಮಧ್ಯಾಹ್ನ ಜೈಲಿನ ಬಳಿ ಪ್ಯಾಕ್ ಮಾಡಿದ ವಸ್ತು ಎಸೆಯಲು ಸೆಂಟ್ರಲ್ ಜೈಲ್ ಕಾಂಪೌಂಡ್ ಏರಿದ್ದಾರೆ. ಆಗ ಕೆಎಸ್ಐಎಸ್ಎಫ್ ಸಿಬ್ಬಂದಿ 3ರನ್ನು ಬಂಧಿಸಿದ್ದಾರೆ. ಬಳಿಕ 3ರನ್ನು ಫರಹತಾಬಾದ್ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಈ ಕುರಿತು ಫರಹತಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ಅಡಿಕೆ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ. ಬಿಸ್ಕೂರಿನಲ್ಲಿ ಅಡಿಕೆ ಕಳವು ಮಾಡಲು ಬಂದಿದ್ದ 3ರನ್ನ ಗ್ರಾಮಸ್ಥರು ಹಿಡಿದಿದ್ದಾರೆ. ಪದ್ಮನಾಭ ಎಂಬುವರ ತೋಟದಲ್ಲಿ ಕಳವು ಮಾಡೋದಕ್ಕೆ 3 ಕಳ್ಳರು ಬಂದರು. ಅಲರ್ಟ್ ಆದಂತಹ ಗ್ರಾಮಸ್ಥರು 3ರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಕುದೂರು ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿ ಮನೆಗಳ್ಳನ ಕೈಗೆ ಕೋಳ ತೊಡಿಸಲಾಯಿತು. ಆಂಧ್ರ ಮೂಲದ ವೆಂಕಟೇಶ್ ರೆಡ್ಡಿ ಎಂಬ ಕಳ್ಳನನ್ನ ಬಂಧಿಸಲಾಗಿದೆ. ಮೈಸೂರು ನಗರದಲ್ಲಿ ಈತ 3 ಕಡೆ ಕಳ್ಳತನ ಮಾಡಿದ್ದ. ಆರೋಪಿ ವಿರುದ್ಧ ಹುಬ್ಬಳ್ಳಿ, ಮಂಗಳೂರು ಪೊಲೀಸ್ ಠಾಣೆಯಲ್ಲೂ ಪ್ರಕರಣಗಳು ದಾಖಲಾಗಿದ್ದು, ಬಂಧಿತನಿಂದ 20 ಗ್ರಾಂ ಚಿನ್ನಾಭರಣ, 2,60,000 ರೂಪಾಯಿ ನಗದು ಮತ್ತು ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಮಂಗಳೂರು ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಡ್ರಗ್ ಪೆಡ್ಲರ್ ಅನ್ನ ಬಂಧಿಸಿದ್ದಾರೆ. ಜಿಗಣಿಯಲ್ಲಿ ಉಗಾಂಡ ಮೂಲದ ಜಲಿಯಾ ಜಲ್ವಾಂಗೋ ಎಂಬ ಮಹಿಳೆಯನ್ನ ದಸ್ತಗಿರಿ ಮಾಡಿ 4 ಕೋಟಿ ಮೌಲ್ಯದ 4 ಕೆಜಿ ಎಂಡಿಎಂಎ ವಶಕ್ಕೆ ಪಡೆದರು. ಈಕೆ ಮಂಗಳೂರಿನ 6 ಮಂದಿ ಪೆಡ್ಲರ್ಗಳಿಗೆ ನಿರಂತರವಾಗಿ ಡ್ರಗ್ ಸಪ್ಲೈ ಮಾಡ್ತಾ ಇದ್ಲು. ಈಗಾಗಲೇ ಪೆಡ್ಲರ್ಗಳಾದ ಮೊಹಮ್ಮದ್ ಶಿಯಾಬ್, ಮೊಹಮ್ಮದ್ ನೌಶಾದ್, ಇಮ್ರಾನ್, ನಿಜಾರ್ ಅಹಮದ್, ಮೊಹಮ್ಮದ್ ಇಕ್ಬಾಲ್, ಶೆಹರಾಜ್ ಶಾರೂಕ್ ಎಂಬುವನನ್ನ ಬಂಧಿಸಲಾಗಿದೆ. ಅಕ್ರಮವಾಗಿ ನೆಲೆಸಿದ್ದ 2 ನೈಜೀರಿಯಾ ಪ್ರಜೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹಾರಗದ್ದೆ ಗ್ರಾಮದಲ್ಲಿ ವೀಸಾ ಅವಧಿ ಮುಗಿದಿದ್ರೂ ಅಕ್ರಮವಾಗಿ ನೆಲೆಸಿದ್ರು. ಸ್ಟೂಡೆಂಟ್ ವೀಸಾದೊಂದಿಗೆ ಬಂದಿದ್ದ ನೈಜೀರಿಯಾ ಪ್ರಜೆಗಳಾದ ಡೊವ್ಯಾರೋ, ಮ್ಯಾನ್ಯುಯಲ್ ನಾಜೂಬಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ವಾಸವಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆ ಜಿಗಣಿ ಪೊಲೀಸರು ನಡೆಸಿದ ಕಾರ್ಯಾಚರಣೆ ವೇಳೆ ಈ 2 ನೈಜೀರಿಯನ್ ಪ್ರಜೆಗಳು ಪತ್ತೆಯಾಗಿದ್ದು, ವಿದೇಶಿಯರ ನೋಂದಣಿ ಕಚೇರಿಗೆ ಇವರನ್ನು ರವಾನಿಸಲಾಗಿದೆ. ಕೋಲಾರದ ಮಹಿಳಾ ಕಾಲೇಜಿಗೆ ಪುರಾತತ್ವ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ನಿಯಮ ಉಲ್ಲಂಘಿಸಿ ಕಟ್ಟಡ ಕಾಮಗಾರಿ ಮಾಡ್ತಾ ಇದ್ದ ಆರೋಪದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ಕಟ್ಟಡ ಕಾಮಗಾರಿ ಬಳಿಯೇ ಕೋಲಾರಮ್ಮ ದೇವಾಲಯ ಇದೆ. ದೇಗುಲದ 100 ಮೀಟರ್ ಅಂತರದಲ್ಲೇ ಕಟ್ಟಡ ನಿರ್ಮಾಣ ಮಾಡೋದಂತೆ ನಿಯಮ ಇದೆ. ನಿಯಮ ಉಲ್ಲಂಘನೆ ಮಾಡಿ ಕಾಲೇಜು ಕಟ್ಟಡ ಕಾಮಗಾರಿ ನಡೆಸಲಾಗ್ತಾ ಇದೆ. ಹೀಗಾಗಿ ಕಾಮಗಾರಿ ಸ್ಥಗಿತ ಮಾಡುವಂತೆ ಕೇಂದ್ರ ಪುರಾತತ್ವ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. 40 ಕೋಟಿ ವೆಚ್ಚದಲ್ಲಿ ಕಾಲೇಜು ಕಟ್ಟಡ ಕಾಮಗಾರಿ ಆಗ್ತಾ ಇದೆ. ಕೂಡಲೇ ವಿವಾದ ಇತ್ಯರ್ಥಪಡಿಸಿ ಅಂತ ಕಾಲೇಜು ಸಿಬ್ಬಂದಿ ಮತ್ತು ಪೋಷಕರು ಆಗ್ರಹಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಶಾಲಾ ಬಸ್ ಹಳ್ಳಕ್ಕೆ ಉರುಳಿದೆ. ಬಸ್ನಲ್ಲಿದ್ದ 25ಕ್ಕೂ ಹೆಚ್ಚು ಮಕ್ಕಳ ಪೈಕಿ 5ರಿಗೆ ಗಾಯಗಳಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಅರಣಘಟ್ಟ ಗ್ರಾಮದ ಬಳಿ ದುರ್ಘಟನೆ ನಡೆದಿದೆ. ಕುಡಿಯನೂರು ಗ್ರಾಮದ ಬೋಸ್ ಖಾಸಗಿ ಶಾಲೆಗೆ ಸೇರಿದ ಬಸ್ ಅಪಘಾತಕ್ಕೀಡಾಗಿದೆ. ಗಾಯಾಳುಗಳಿಗೆ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಬೆಂಗಳೂರಲ್ಲಿ ನಡು ರಸ್ತೆಯಲ್ಲಿಯೇ ಕಾರು ಹೊತ್ತಿ ಉರಿದಿದೆ. ಮಹದೇವಪುರದ ಗರುಡಾಚಾರ್ಯ ಪಾಳ್ಯದಲ್ಲಿ ಕಳೆದ ರಾತ್ರಿ ಘಟನೆ ನಡೆದಿದೆ. ಲೋಕೇಶ್ ಎಂಬುವವರಿಗೆ ಸೇರಿದ ಕಾರಿನ ಮುಂಭಾಗದಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿದೆ. ಎಚ್ಚೆತ್ತ ಚಾಲಕ ಲೋಕೇಶ್ ಹಾಗೂ ಪ್ರಯಾಣಿಕರು ಕಾರಿಂದ ಇಳಿದು ಪ್ರಾಣ ಉಳಿಸಿಕೊಂಡಿದ್ದಾರೆ.
ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ಚಿರತೆ ಬೋನಿಗೆ ಬಿದ್ದಿದೆ. ಆಹಾರ ಅರಸಿ ಕರ್ಲಹಳ್ಳಿ ಗ್ರಾಮಕ್ಕೆ ಬಂದ ಚಿರತೆ ಬೋನಿಗೆ ಬಿದ್ದಿದೆ. ಕಳೆದ ಹಲವು ದಿನಗಳಿಂದ ಗ್ರಾಮದ ಸುತ್ತಮುತ್ತ ಕಾಣಿಸಿಕೊಳ್ತಾ ಇದ್ದ ಚಿರತೆ ಆತಂಕ ಸೃಷ್ಟಿಸಿತ್ತು. ಹೀಗಾಗಿಯೇ 2 ದಿನಗಳ ಹಿಂದೆಯಷ್ಟೇ ಅರಣ್ಯ ಇಲಾಖೆ ಗ್ರಾಮದಲ್ಲಿ ಬೋನ್ ಇಟ್ಟಿತ್ತು. ಈಗ ಚಿರತೆ ಬೋನಿಗೆ ಬಿದ್ದಿರೋದ್ರಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಚಾಮರಾಜನಗರದ ಮಾದಪ್ಪನ ಬೆಟ್ಟದ ತಪ್ಪಲಿನಲ್ಲಿ ಬೃಹತ್ ಗಾತ್ರದ ಒಂಟಿ ಸಲಗ ರಸ್ತೆ ದಾಟಿದೆ. ರಾಮಾಪುರ ರಸ್ತೆಯಲ್ಲಿ ಕಾಡಾನೆ ನೋಡಲು ವಾಹನ ಸವಾರರು, ಮಾದಪ್ಪನ ಭಕ್ತರು ಕೆಲಕಾಲ ನಿಂತಲ್ಲೇ ನಿಲ್ಲುತ್ತಿದ್ದಾರೆ. ಹೀಗಾಗಿ ವಾಹನ ಸವಾರರಿಗೆ ಮೈಮರೆತು ನಿಲ್ಲದಂತೆ ಅರಣ್ಯಾಧಿಕಾರಿಗಳು ಸೂಚನೆ ನೀಡಿದ್ದಾರೆ.